ಅಧ್ಯಾಯ 1 ಘನಗಳು ಮತ್ತು ಘನಮೂಲಗಳು. ಘನಗಳು ಅಂದರೆ ಒಂದು ಸಂಖ್ಯೆಯನ್ನು ಅದರಿಂದಲೇ 3 ಸಲ ಗುಣಿಸಿದರೆ ಬರುವ ಸಂಖ್ಯೆಗೆ ಘನಸಂಖ್ಯೆಗಳೆಂದು ಕರೆಯುತ್ತೇವೆ. ಒಂದು ಸಂಖ್ಯೆಯನ್ನು ನಾವು 3 ಸಾರಿ ಗುಣಿಸಬೇಕು. ಅದರಿಂದ ಬರುವ ಸಂಖ್ಯೆಯನ್ನು ನಾವು 3 ಸಲ ಗುಣಿಸಿದರೆ ಬರುವ ಸಂಖ್ಯೆಗೆ ನಾವು ಘನಸಂಖ್ಯೆಗಳೆಂದು ಕರಿತೀವಿ. ಉದಾಹರಣೆಗೆ ನೋಡ್ರಿ, ಸಂಖ್ಯೆ 1 ತಗೊಳ್ಳೋಣ. ಇದನ್ನು 3 ಸಾರಿ ಗುಣಿಸೋಣ. 1 ಸಾರಿ, 2 ಸಾರಿ, 3 ಸಾರಿ. ಎಷ್ಟು ಬರುತ್ತೆ? 1 1 1, 1 1 1, 1 1 1. ಎಷ್ಟು ಬರುತ್ತೆ? 1 ಬರುತ್ತೆ. 2 ಗುಣಿಸೋಣ. 3 ಸಾರಿ 2 ಗುಣಿಸೋಣ. 1 ಸಾರಿ, 2 ಸಾರಿ, 3 ಸಾರಿ. 2 2 4, 4 8 ಬರುತ್ತೆ. 3 ಗುಣಿಸೋಣ. 3 ಇಂಟು 3 ಇಂಟು 3. 3 ಸಾರಿ ಗುಣಿಸಿದ್ವಿ. ಬರುವ ಸಂಖ್ಯೆ ಯಾವನಾಗಿರುತ್ತೆ? ಘನ ಆಗಿರುತ್ತೆ. 3 3 9, 9 3 27. ಅದೇ ರೀತಿ 5 3 ಸಾರಿ ಗುಣಿಸಿದರೆ 5 5 25, 25 125 ಸಂಖ್ಯೆ ಬರುತ್ತೆ. 6 3 ಸಾರಿ ಗುಣಿಸಿದರೆ 216 ಬರುತ್ತೆ. ಇಲ್ಲಿ 1 2 3 5 6 7 8 9 10 ಇವೆಲ್ಲವೂ ಕೂಡ ಸಂಖ್ಯೆಗಳು. ಇಲ್ಲಿರುವ ಸಂಖ್ಯೆಗಳು 3 ಸಾರಿ ಗುಣಿಸಿದಾಗ ಬರುವ ಸಂಖ್ಯೆ, ಈ 3 ಸಾರಿ ಗುಣಿಸಿದಾಗ ಈ ಸಂಖ್ಯೆಯನ್ನು ಬರುತ್ತಲ್ಲ, ಈ ಸಂಖ್ಯೆಯನ್ನು ನಾವು ಘನಸಂಖ್ಯೆಗಳು ಅಂತೇಳಿ ಕರೆಯುತ್ತೇವೆ. ಆಯಿತಾ? ಇಲ್ಲೂ ಮತ್ತೊಂದಿಷ್ಟು ಸಂಖ್ಯೆಗಳನ್ನು ಗಮನಿಸೋಣ ಮತ್ತು ಅದರ ಘನಸಂಖ್ಯೆಗಳನ್ನು ಕೂಡ ಗಮನಿಸೋಣ. 11ರ ಘನಸಂಖ್ಯೆ. 11 3 ಸಾರಿ ಗುಣಿಸಿದರೆ ಒಂದು ಸಂಖ್ಯೆ ಬರುತ್ತಲ್ಲ, ಅದು ಘನಸಂಖ್ಯೆ. ಆ ಘನಸಂಖ್ಯೆ 1331 ಬರುತ್ತೆ. ಅದೇ ರೀತಿ 12ರ ಘನಸಂಖ್ಯೆ, 13ರ ಘನಸಂಖ್ಯೆ, 14ರ ಘನಸಂಖ್ಯೆ, ಹೀಗೆ ಇಲ್ಲಿ 20ರವರೆಗೆ ಘನಸಂಖ್ಯೆಗಳನ್ನು ಕೊಟ್ಟಿದೆ. ಈ 20ರ ಘನಸಂಖ್ಯೆಗಳನ್ನು ಸ್ವಲ್ಪ ಸರಿಯಾಗಿ ಗಮನಿಸಿದರೆ ಇಲ್ಲಿ ನೋಡ್ರಿ, ಇವೆಲ್ಲವೂ ಬೆಸ ಸಂಖ್ಯೆ. ಇದು ಒಂದು ಬೆಸ ಸಂಖ್ಯೆ, 13 ಒಂದು ಬೆಸ ಸಂಖ್ಯೆ, 15 ಕೂಡ ಬೆಸ ಸಂಖ್ಯೆ, 17 ಕೂಡ ಬೆಸ ಸಂಖ್ಯೆ, 19 ಕೂಡ ಬೆಸ ಸಂಖ್ಯೆ. ಈ ಬೆಸ ಸಂಖ್ಯೆಗಳ ಘನಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲೂ ಕೂಡ ಏನಿರುತ್ತೆ? ಇಲ್ಲಿ ಬಿಡಿ ಸ್ಥಾನದಲ್ಲೂ ಕೂಡ ಬೆಸ ಸಂಖ್ಯೆ ಇದೆ. ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ ಬೆಸ ಸಂಖ್ಯೆ ಇದೆ. ಅದನ್ನು ಸರಿಯಾಗಿ ಗಮನಿಸ್ರಿ. ಇಲ್ಲಿ 15 ಇದೆ. 15ರಲ್ಲೂ ಕೂಡ 15ರ ಘನಸಂಖ್ಯೆ 3375. ಅದರ ಬಿಡಿ ಸ್ಥಾನದಲ್ಲಿ, ಈ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 7 ಅದು 17 ಇದೆಯಲ್ಲ, ಅದು ಒಂದು ಬೆಸ ಸಂಖ್ಯೆ. 7 ಕೂಡ ಅದರಲ್ಲಿ 17ರಲ್ಲಿ ಬಿಡಿ ಸಂಖ್ಯೆ ಇರೋದು 7, ಅದು ಒಂದು ಬೆಸ ಸಂಖ್ಯೆ. ಅದರ ಘನಸಂಖ್ಯೆ 4913. ಅದರ ಬಿಡಿ ಸ್ಥಾನದಲ್ಲೂ ಕೂಡ 3 ಇದೆ. ಇದು ಕೂಡ ಒಂದು ಬೆಸ ಸಂಖ್ಯೆ. ಇದು ಬೆಸ ಸಂಖ್ಯೆ. ಅದರ ಘನ ಅದು ಕೂಡ ಬೆಸ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಸಮ ಸಂಖ್ಯೆಗಳಲ್ಲಿರುವ ಘನಗಳ ಸಂಖ್ಯೆಗಳು ಕೂಡ ಸಮ ಸಂಖ್ಯೆಗಳಾಗಿರ್ತವ? ಹೌದು. 12 ಇದೆ. ಇದು ಒಂದು ಸಮ ಸಂಖ್ಯೆ. ಅದರ ಘನ ಸಂಖ್ಯೆ 1728 ಕೂಡ ಏನಾಗಿರುತ್ತೆ? ಘನ ಸಂಖ್ಯೆ ಆಗಿರುತ್ತೆ, ಸಮ ಸಂಖ್ಯೆ ಆಗಿರುತ್ತೆ. 14 ಕೂಡ ಒಂದು ಸಮ ಸಂಖ್ಯೆ. ಅದರ ಘನ ಸಂಖ್ಯೆಯು ಕೂಡ ಸಮ ಸಂಖ್ಯೆಯಾಗಿದೆ. 16 ಅನ್ನೋದು ಒಂದು ಸಮ ಸಂಖ್ಯೆ. ಅದರ ಘನ ಸಂಖ್ಯೆಯು ಕೂಡ ಏನಾಗಿದೆ? ಸಮ ಸಂಖ್ಯೆಯಾಗಿದೆ. ಸೊ ಹಾಗಾಗಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಘನದ ಬಿಡಿ ಸ್ಥಾನದಲ್ಲಿಯೂ ಬೆಸ ಸಂಖ್ಯೆ ಇರುತ್ತದೆ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ ಅದರ ಘನದ ಬಿಡಿ ಸ್ಥಾನದಲ್ಲಿಯೂ ಸಹಿತ ಏನಿರುತ್ತೆ? ಸಮ ಸಂಖ್ಯೆ ಇರುತ್ತದೆ. ಈ ಘನಸಂಖ್ಯೆಗಳಲ್ಲಿ ಮತ್ತೊಂದನ್ನು, ಪ್ರಮುಖವಾದದ್ದನ್ನು ತಿಳಿಯೋಣ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಆ ಸಂಖ್ಯೆ ಬಿಡಿ ಸ್ಥಾನ, ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ಬರೆದಿದ್ದೀನಿ. ಇಲ್ಲಿ ಈ ಸಂಖ್ಯೆಯ ಘನಸಂಖ್ಯೆಗಳನ್ನು ಬರೆದಿದ್ದೀನಿ. ಈ ಘನಸಂಖ್ಯೆಯಲ್ಲಿರುವ ಘನದ ಬಿಡಿ ಸ್ಥಾನಗಳನ್ನು ಕೂಡ ಬರೆದಿದ್ದೀನಿ. ಸರಿಯಾಗಿ ಗಮನಿಸ್ರಿ. ಸಂಖ್ಯೆ 11ರ ಬಿಡಿ ಸ್ಥಾನದಲ್ಲಿರೋದು 1 ಇದೆ. ಅದರ ಘನಸಂಖ್ಯೆ ಕೊಡಲ್ಲ, ಕೊನೆಗೆ 1 ಬರುತ್ತೆ. ಅದರ ಕೊನೆ ಸ್ಥಾನದಲ್ಲೂ ಕೂಡ, ಅಂದರೆ ಬಿಡಿ ಸ್ಥಾನದಲ್ಲೂ ಕೂಡ 1 ಬರುತ್ತೆ. 11ರ ಘನಸಂಖ್ಯೆ 1331. ಅದರ ಬಿಡಿ ಸ್ಥಾನದಲ್ಲೂ ಕೂಡ 1 ಇದೆ. ಅಂದರೆ
ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದ್ದರೆ ಅದರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ 1 ಇರುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇದೆ. ಅದರ ಘನ ಸಂಖ್ಯೆ ಅಂದರೆ 12ರ ಘನ ಸಂಖ್ಯೆಯ ಕೊನೆಯಲ್ಲಿ 8 ಇರುತ್ತೆ. ಎಷ್ಟಿರುತ್ತೆ? 8 ಇರುತ್ತೆ. ಘನದ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಷ್ಟಿರುತ್ತೆ? 8 ಇರುತ್ತೆ. 2 ಇದ್ದರೆ 8 ಇರುತ್ತೆ. ಹಾಗಾದರೆ 8 ಇದ್ದರೆ ಎಷ್ಟಿರುತ್ತೆ? ನೋಡಿ, ಸರಿಯಾಗಿ ಗಮನಿಸ್ರಿ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇದ್ದರೆ ಘನದ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇರುತ್ತದೆ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇದ್ದರೆ ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 8 ಇರುತ್ತೆ. ಘನದ ಬಿಡಿ ಸ್ಥಾನದಲ್ಲಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇದ್ದರೆ ಘನದ ಬಿಡಿ ಸ್ಥಾನದಲ್ಲಿ 2 ಇರುತ್ತೆ. ಇದು ಬಹಳ ಮುಖ್ಯ. ಮತ್ತೊಂದು ವಿಶೇಷ ಅಂತಂದರೆ ಬಿಡಿ ಸ್ಥಾನ, ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 3 ಇದ್ದರೆ ಅದರ ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 7 ಇರುತ್ತೆ. 3 ಇದ್ದರೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇದ್ದರೆ ಅದರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇರುತ್ತದೆ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇದ್ದರೆ ಅದರ ಘನದ ಬಿಡಿ ಸ್ಥಾನದಲ್ಲಿ 3 ಇರುತ್ತದೆ. ಇವೆರಡು ಬಹಳ ಪ್ರಮುಖವಾದ ವಿಶೇಷ ಕೇಸ್ಗಳಿವು. 2 ಇದ್ದರೆ 8 ಇರುತ್ತೆ, 8 ಇದ್ದರೆ 2 ಇರುತ್ತೆ ಘನ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ. 3 ಇದ್ದರೆ 7 ಇರುತ್ತೆ ಅದರ ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ. 7 ಇದ್ದರೆ ಅದರ ಘನದ ಬಿಡಿ ಸ್ಥಾನದಲ್ಲಿ 3 ಇರುತ್ತದೆ. ಉಳಿದೆಲ್ಲವೂ ಸಹಿತ ಸೇಮ್. 4 ಇದ್ದರೆ ಬಿಡಿ ಸ್ಥಾನದಲ್ಲಿ ಅದರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ 4 ಇರುತ್ತೆ. ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ 5 ಇರುತ್ತೆ. ಉಳಿದೆಲ್ಲವೂ ಸಹಿತ ಒಂದೇ ಥರನಾಗಿರ್ತವೆ. ಆದರೆ ವಿಶೇಷ ಪ್ರಕರಣಗಳು ಅಂತಂದರೆ 2 ಮತ್ತು 3. ಸಂಖ್ಯೆ ಬಿಡಿ ಸ್ಥಾನದಲ್ಲಿ 2 ಇದ್ದರೆ ಘನದ ಸಂಖ್ಯೆಯಲ್ಲಿ 2 ಇರುತ್ತೆ, ಬಿಡಿ ಸ್ಥಾನದಲ್ಲಿ 8 ಇರುತ್ತೆ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇದ್ದರೆ ಘನದ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇರುತ್ತದೆ. ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆ ಪೂರ್ಣಗಣ ಹೌದೋ ಅಲ್ಲವೋ ಎಂದು ತಿಳಿಯೋದಕ್ಕೆ ಅವಿಭಾಜ್ಯ ಅಪವರ್ತನಗಳು ತುಂಬ ಅಗತ್ಯ. ಹಾಗಾಗಿ ಈ ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅಪವರ್ತನಗಳು ಎನ್ನುತ್ತೇವೆ. ಅವು ಕೇವಲ 2 ಅಪವರ್ತನಗಳನ್ನು ಹೊಂದಿರಬೇಕು. ಏನು ಅಪವರ್ತನಗಳು? ಹಾಗಂದರೆ ಇಲ್ಲಿ ಗಮನಿಸಿದ ಉದಾಹರಣೆಗೆ 2 ಇದೆ. 2ಕ್ಕೆ 1 ಮತ್ತು 2 ಅನ್ನೋದು ಮಾತ್ರ, ಈ 2 ಅಪವರ್ತನಗಳು ಮಾತ್ರ ಅದವು, ಬೇರೆ ಯಾವುದೇ ಅಪವರ್ತನಗಳಿಲ್ಲ. ಉದಾಹರಣೆಗೆ 2 1 2 ಅನ್ನೋದಷ್ಟೇ ಗೊತ್ತು ನಮಗೆ. ಬಿಟ್ಟರೆ ಬೇರೆ ಯಾವುದೇ ಮಗ್ಗಿಯಲ್ಲಿ ಕೂಡ 2 ಬರುವುದಿಲ್ಲ. ಅದೇ ರೀತಿ 3 ಕೂಡ ಅಷ್ಟೇ. 1 ಮತ್ತು 3 ಹೊರತುಪಡಿಸಿದರೆ ಬೇರೆ ಯಾವುದೇ ಅಪವರ್ತನಗಳಿಲ್ಲ. ನಿಮಗಿದು ಗೊತ್ತಾಗಬೇಕಂದ್ರೆ 4ಅನ್ನು ಸರಿಯಾಗಿ ಗಮನಿಸಿ. 4 ಅನ್ನೋದು ಇದರ ಅಪವರ್ತನಗಳು 1 2 4. ಹಾಗಂದರೆ 1 4 4 ಅನ್ಬೋದು, 2 2 4 ಅನ್ಬೋದು, ಅಥವಾ 4 1 4 ಅನ್ಬೋದು. ಇಲ್ಲಿ 3 ಅಪವರ್ತನಗಳು ಸಿಗ್ತವೆ. ಯಾವುದಕ್ಕೆ? ಈ 4ಕ್ಕೆ. ಆಗ ಇಲ್ಲಿ ಅದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಬೇಕಂದ್ರೆ ಕೇವಲ 2 ಅಪವರ್ತನಗಳಿರಬೇಕು. 4ಕ್ಕೆ 3 ಅಪವರ್ತನಗಳದವು. ಸೊ ಹಾಗಾಗಿ ಇದು ಅವಿಭಾಜ್ಯ ಅಪವರ್ತನ ಅಲ್ಲ. 5 ಅವಿಭಾಜ್ಯ ಅಪವರ್ತನ. ಹೇಗೆಂದರೆ 1 5 5 ಬಿಟ್ಟರೆ 5 1 5 ಅಷ್ಟೇ ಇರೋದು. 1 ಅಪವರ್ತನ 2 ಅಪವರ್ತನಗಳು ಮಾತ್ರ ಆಗ್ತವೆ, ಬೇರೆ ಯಾವುದೇ ಅಪವರ್ತನಗಳು ಇಲ್ಲ. ಹಾಗಾಗಿ ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. 2 ಒಂದು ಅವಿಭಾಜ್ಯ ಸಂಖ್ಯೆ, 3 ಒಂದು ಅವಿಭಾಜ್ಯ ಸಂಖ್ಯೆ, 5 ಅನ್ನೋದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. 6 ಹೌದಾ? ನೋಡೋಣ. ಇದಕ್ಕೆ 1 6 6 1 ಅನ್ನೋದು ಅಪವರ್ತನ ಇದೆ, 6 ಅನ್ನೋದು ಕೂಡ ಒಂದು ಅಪವರ್ತನ ಇದೆ. ಹಾಗೆ 2 3 6 2 ಅನ್ನೋದು ಒಂದು ಅಪವರ್ತನ ಸಿಕ್ತು, 3 ಅನ್ನೋದು ಕೂಡ ಒಂದು ಅಪವರ್ತನ ಸಿಕ್ತು. ಇವುಗಳು ಅಪವರ್ತನಗಳು. 6ರ ಅಪವರ್ತನಗಳು 1 6 2 3 ಬಿಟ್ಟರೆ 6 1 6 6 ಇದು ಬರೆದಿದ್ದೀವಿ. ಇಲ್ಲಿ 1 ಕೂಡ ಬರೆದಿದ್ದೀವಿ. ಸೊ ಹಾಗಾಗಿ 6ರ ಅಪವರ್ತನಗಳು ಎಷ್ಟಿದಾವೆ? 4 ಅದಾವೆ. ಸೊ ಇದು ಅವಿಭಾಜ್ಯ ಅಪವರ್ತನ ಅಲ್ಲ. ಇದು ಕೂಡ ಅಲ್ಲ. 7 ಇದು ಅವಿಭಾಜ್ಯ ಅಪವರ್ತನವಾಗಿದೆ. ನಂತರ 8ಅನ್ನು ಗಮನಿಸೋಣ. 8 ಅವಿಭಾಜ್ಯನ ಅಪವರ್ತನನ 1 1 8 8 1 ಮತ್ತು 8 ಅಪವರ್ತನಗಳು ಸಿಕ್ಕು. ಆಮೇಲೆ 2 4 8 2 4 ಅನ್ನೋದು ಕೂಡ ಅಪವರ್ತನಗಳಾದವು.
ಬಿಟ್ಟರೆ 4 ಎಳ್ಳೆ 8, 4 ಬರೆದಿದ್ದೀವಿ, 2 ಬರೆದಿದ್ದೀವಿ, 8 1 8. ಸೊ ಇವು 1 8 2 4 ಅನ್ನೋದು 8ರ ಅಪವರ್ತನಗಳು. ಇಲ್ಲಿ 4 ಅಪವರ್ತನಗಳು ಬಂದು ಇದು ಅವಿಭಾಜ್ಯ ಅಪವರ್ತನ ಅಲ್ಲ. ಹಾಗಾದರೆ 9 ನೋಡ್ರಿ, ಇಲ್ಲಿ 3 ಅಪವರ್ತನಗಳದವು. ಸೊ ಇದು ಕೂಡ ಅವಿಭಾಜ್ಯ ಅಪವರ್ತನ ಅಲ್ಲ. 10 ಅನ್ನೋದು ಕೂಡ ಅಲ್ಲ. ಹಾಗಾದರೆ 11 ಅನ್ನೋದು ಅವಿಭಾಜ್ಯನ ಅಪವರ್ತನಗಳು. ಇಲ್ಲಿಗೆ ಆದ್ವಾ? ಇನ್ನೂ ಇದ್ದಾವೆ 13, 17 ಇನ್ನು ಮುಂದೆ ಬರ್ತಾ ಹೋಗ್ತವೆ. ಸೊ ಇವೆಲ್ಲವೂ ಅವಿಭಾಜ್ಯ ಅಪವರ್ತನಗಳು. ಈಗ ಕೊಟ್ಟಿರುವ ಸಂಖ್ಯೆ ಪೂರ್ಣ ಗಣವೇ ಹೌದೋ ಅಲ್ಲವೋ ಅನ್ನೋದನ್ನು ತಿಳಿಯೋಣ. ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ 64. ಇದನ್ನು 8 × 8 ಅಂತೇಳಿ ಬರಿತೀವಿ. 8 8 64. ನಮಗಿಲ್ಲಿ ಅವಿಭಾಜ್ಯ ಅಪವರ್ತನಗಳು ಬೇಕು, ಹಾಗಾಗಿ ಈ ರೀತಿ ಬರ್ಕೊಂಡಿದ್ದೀನಿ. ನಂತರ 8ಅನ್ನು 4 ಎಳೆ 8 ಅಂತ ಬರ್ಕೊಂಡಿದ್ದೀನಿ. ಗುಣಾಕಾರ ಚಿಹ್ನೆ ಹಾಗೆ ಇದೆ. ಈ 8ಅನ್ನು 4 8 2 ಅಂತೇಳಿ ಬರ್ಕೊಂಡಿದ್ದೀನಿ. ಈ 4ಅನ್ನು 2 × 2 ಅಂತೇಳಿ ಬರ್ಕೊಂಡಿದ್ದೀನಿ. ಮತ್ತು ಈ 2ಅನ್ನು ಇಲ್ಲಿ ಬರೆದಿದ್ದೀನಿ. ಗುಣಾಕಾರ 4 ಎಳೆ 2 ಎಳೆ 4 ಇದನ್ನು ಇಲ್ಲಿ ಬರೆದಿದ್ದೀನಿ. ಮತ್ತು 2ಅನ್ನು ಈ ಕಡೆ ಬರೆದಿದ್ದೀನಿ. ಈ ಸಂಖ್ಯೆಗಳನ್ನು 3 ಗುಂಪುಗಳಾಗಿ ಬರಿತೀನಿ. ಯಾಕೆಂದರೆ 3 ಸಾರಿ ಗುಣಿಸಿದಾಗ ಮಾತ್ರ ಏನು ಬರುತ್ತೆ? ಘನ ಸಂಖ್ಯೆ ಬರುತ್ತೆ. 2ಅನ್ನು 3 ಸಾರಿ ಗುಣಿಸಿದ್ದೀವಿ ಮತ್ತು 2ಅನ್ನು 3 ಸಾರಿ ಗುಣಿಸಿದ್ದೀವಿ. ನಿಮಗೆ ಒಂದು ಘಾತಾಂಕದ ನಿಯಮ ಗೊತ್ತು. ಏನು? a ಘಾತ m × b ಘಾತ m ಇದ್ದಾಗ ಬ್ರ್ಯಾಕೆಟ್ a × b ಬ್ರ್ಯಾಕೆಟ್ ಕ್ಲೋಸ್ ಹೋಲ್ ರೇಸ್ ಟು ಪವರ್ m ಅಂತ ಬರುತ್ತೆ. ಅಂದರೆ ಒಂದು ಸಂಖ್ಯೆಯ ಘಾತ 3 ಇತ್ತು, ಮತ್ತೊಂದು ಸಂಖ್ಯೆಯ ಘಾತ ಬೇರೆ ಒಂದು ಏನಾಯಿದ್ರೆ ಈ 2 ಸಂಖ್ಯೆಗಳನ್ನು ಗುಣಿಸಬೇಕು, ಮೇಲಿರೋ ಸಂಖ್ಯೆನ ಹಾಗೆ ಬರಿಬೇಕು ಅಂತ ಅರ್ಥ. ಇಲ್ಲಿದೆಯಲ್ಲ, ಇದೇ ರೀತಿ. ಇಲ್ಲಿ m ಅನ್ನೋದು 3 ಆಗಿರುತ್ತೆ, a ಅನ್ನೋದು 2, b ಅನ್ನೋದು ಕೂಡ 2. a ಮತ್ತು b ಅನ್ನು ಗುಣಾಕಾರ ಮಾಡಿದ್ದೀವಿ, ಘಾತ ಸಂಖ್ಯೆನ ಹಾಗೆ ಬರೆದಿದ್ದೀವಿ. 4ರ ಘಾತ 3. ಇದು ಸಂಪೂರ್ಣವಾಗಿ 3 ಸಾರಿ ಗುಣಿಸಲಾಗಿರೋದ್ರಿಂದ ಈ ಸಂಖ್ಯೆ ಯಾವುದು? 64 ಅನ್ನೋದು ಪೂರ್ಣ ಗಣವಾಗಿದೆ. ಹಾಗಾದರೆ 216 ಅನ್ನೋದು ಪೂರ್ಣಗಾಣ ಹೌದೋ ಅಲ್ಲವೋ ಅನ್ನೋದನ್ನು ಪರೀಕ್ಷಿಸೋಣ. ಇದನ್ನು ಇದೇ ರೀತಿ ಮಾಡಬೇಕಂತೇನಿಲ್ಲ, ಇದನ್ನು ಭಾಗಿಸ್ತಾ ಹೋಗ್ಬೇಕು ಅವಿಭಾಜ್ಯ ಅಪವರ್ತನಗಳಿಂದ. ಉದಾಹರಣೆಗೆ 2ರಿಂದ ಭಾಗಿಸ್ತಾ ಹೋಗ್ತೀನಿ. ಇಲ್ಲಿ ಸಮ ಸಂಖ್ಯೆಗಳಿದ್ದರೆ 2ರಿಂದ ಭಾಗಿಸ್ರಿ. 5 ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಅದನ್ನು 5ರಿಂದ ಭಾಗಿಸ್ರಿ, ಅಥವಾ 0 ಇದ್ದರೂ ಕೂಡ 5ರಿಂದ ಭಾಗಿಸ್ರಿ. ಈ ರೀತಿ ಭಾಗಾಕಾರ ಮಾಡ್ತಾ ಹೋಗ್ಬೇಕು. 2ರಿಂದ ಭಾಗಾಕಾರ ಮಾಡಿದರೆ 2 1 2 1 10 ಓದಿಲ್ಲ ಪೂಜಿ 16 ಆಯಿತು. 2 8 16. ಮತ್ತೆ 2ರಿಂದ ಭಾಗಿಸೋಣ. 2 5 10, 2 4 8. ಮತ್ತೆ 2ರಿಂದ ಭಾಗಿಸೋಣ. 2 7 4, 2 7 14. ಈಗ 2ರಿಂದ ಭಾಗಾಕಾರ ಹೋಗಲ್ಲ, ಯಾಕೆಂದರೆ ಸಮ ಸಂಖ್ಯೆ ಇದ್ದಾಗ ಮಾತ್ರ ಅದು 2ರಿಂದ ಭಾಗ ಹೋಗುತ್ತೆ. ಇದು 3ರಿಂದ ಭಾಗಾಕಾರ ಮಾಡೋಣ. 3 9 27, 3 3 9, 3 1 3. ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು 3 ಸಾರಿ ಗುಣಿಸಲಾಗಿದೆಯಾ ನೋಡ್ರಿ. 2 × 2 × 2. 2ಅನ್ನು 3 ಸಾರಿ ಗುಣಿಸಿದ್ದಾರೆ. ಮತ್ತು 3ಅನ್ನು 3 ಸಾರಿ 1 2 3 3 ಸಾರಿ ಗುಣಿಸಲಾಗಿದೆ. 2ಅನ್ನು 3 ಸಾರಿ ಗುಣಾಕಾರ 3ಅನ್ನು 3 ಸಾರಿ. 2 × 3 ಹೋಲ್ ಕ್ಯೂಬ್. ಮೂರಳೆ 6, 6ರ ಘಾತ 3. ಈ 216 ಅನ್ನೋದು ಪೂರ್ಣ ಘನವಾಗಿದೆ. ಈ 400 ಅನ್ನೋದು ಪೂರ್ಣಗಣ ಹೌದಾ ಅಲ್ಲವಾ ಅನ್ನೋದನ್ನು ಇದನ್ನು ಕೂಡ ಪರೀಕ್ಷಿಸೋಣ. ಇಲ್ಲಿ 0 ಇದೆ, ಹಾಗಾಗಿ ಸ್ವಲ್ಪ ದೊಡ್ಡ ಸಂಖ್ಯೆಯಿಂದಲೇ ಭಾಗಾಕಾರ ಮಾಡೋಣ. 5ರಿಂದ ಭಾಗಾಕಾರ ಮಾಡೋಣ. 5 8 40, 0ಗೆ 0ನ ಹಾಗೆ ಬರಿತೀವಿ. ಮತ್ತೆ 5ರಿಂದ ಭಾಗಿಸೋಣ. 5 1 5, ಇದರಲ್ಲಿ 3 ಉಳಿತು. 3 ಮತ್ತು 0 ಸೇರಿ 30 ಆಯಿತು. 5 6 30.
ನಂತರ ಭಾಗಿಸಿದರೆ 2ರಿಂದಲೇ ಭಾಗಿಸಬೇಕು, ಯಾಕೆಂದರೆ ಅದು ಅವಿಭಾಜ್ಯ ಅಪವರ್ತನ. 2 8 16 ಮತ್ತು 2ರಿಂದ ಭಾಗಿಸೋಣ. 2 4 8 ಮತ್ತು 2ರಿಂದ ಭಾಗಿಸೋಣ. 2 1 2 ಮತ್ತು 2ರಿಂದ ಭಾಗಿಸೋಣ, 1 ಬರುತ್ತೆ. ಸೊ ಇಲ್ಲಿ 5ನ್ನು 2 ಬಾರಿ ಮತ್ತು 2ನ್ನು 4 ಬಾರಿ ಗುಣಿಸಲಾಗಿದೆ. ಹೌದಾ? ಇಲ್ಲಿ ನಾವು ಏನು ಹೇಳಿದ್ವಿ, ಅವಿಭಾಜ್ಯ ಅಪವರ್ತನಗಳನ್ನು 3 ಸಾರಿ ಗುಣಿಸ್ಬೇಕು ಅಂತ ಹೇಳಿದ್ವಿ. ಇಲ್ಲಿ 2 ಸಾರಿ ಗುಣಿಸಿದೆ, ಇಲ್ಲಿ 3 ಸಾರಿ ಗುಣಿಸಿದೆ 1 ಸಾರಿ, ಬಟ್ ಮತ್ತೆ ಇಲ್ಲಿ 2 ಹಾಗೆ ಉಳಿದಿದೆ. ಹಾಗಾಗಿ ಈ ಸಂಖ್ಯೆ 400 ಅನ್ನೋದು ಪೂರ್ಣಗಣ ಅಲ್ಲ. ಎಂಟು ಸಾವಿರ ಇದು ಪೂರ್ಣಗಣವೇ ಎಂಬುದನ್ನು ಪರೀಕ್ಷಿಸಿ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.